ಪೊಲೀಸರಿಗೆ ಮಂಕು ಬೂದಿಯನ್ನ ಎರಚಿದ್ರ ವಿನಯ್ ಮತ್ತು ರಜತ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಲಾಯ್ತಲ್ಲ, ಅವಾಗ ಅವ್ರು ಬಳಸಿದಂತಹ ವೆಪನ್ನು ಒರಿಜಿನಲ್ ಫೇಕ್ ಅನ್ನೋದೆಲ್ಲ ನೋಡಿದಾಗ ಅವ್ರು ರೀಲ್ಸ್ ಮಾಡೋದಕ್ಕೆ ಬಳಸಿದಂತಹ ಲಾಂಗೇ ಬೇರೆ, ಪೊಲೀಸರ ಮುಂದೆ ಪ್ರೊಡ್ಯೂಸ್ ಮಾಡಿದಂತಹ ಲಾಂಗು ಎರಡೂ ಕೂಡ ವ್ಯತ್ಯಾಸದಿಂದ ಕೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರೀಲ್ಸ್ನಲ್ಲಿ ಲಾಂಗು ತುಕ್ಕು ಹಿಡಿದ ರೀತಿಯಲ್ಲಿದೆ, ಇಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಲಾಂಗ್ ಇದೆಯಲ್ಲ ಅದು ಫೈಬರ್ ಮಟೀರಿಯಲ್ಲು ಮತ್ತೆ ಹೊಳಿತಾ ಇದೆ, ಸೈಜ್ನಲ್ಲೂ ಕೂಡ ವ್ಯತ್ಯಾಸ ಇದೆ ಅನ್ನೋದು ಈಗ ಕಂಡುಕೊಳ್ತಾ ಇದ್ದಾರಂತೆ. ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ ನಾವು. ಸೊ ಒಂದ್ ಕಡೆಗೆ ಈ ರಜತ್ತು 18 ಸೆಕೆಂಡ್ಗಳ ವಿಡಿಯೋನಲ್ಲಿ ಬಳಸಿದಂತಹ ಲಾಂಗ್ ನೀವೇ ಗಮನಿಸ್ತಾ ಇದ್ದೀರಾ, ತುಕ್ಕು ಹಿಡಿದಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಕಲರ್ ಚೇಂಜ್ ಆಗಿರೋದು ಗಮನಿಸಬಹುದು. ಈ ಕಡೆಗೆ ಫೈಬರ್ ಮಚ್ಚು ಏನು ಪೊಲೀಸರು ರಿಕವರ್ ಮಾಡ್ಕೊಂಡ್ರಲ್ಲ ಅದರ ಕಲರ್ ಅನ್ನ ಕೂಡ ನೋಡ್ತಾ ಇದ್ದೀರಾ, ಮತ್ತೆ ಲೆಂತ್ ಅಲ್ಲೂ ಕೂಡ ಬಹಳ ವೇರಿಯೇಷನ್ ಇರೋದನ್ನ ಗಮನಿಸ್ತಾ ಇದ್ದೀರಾ. ಸೊ ಯಾಮಾರಿಸುವಲ್ಲಿ ಈ ಇಬ್ಬರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಆಮೇಲೆ ಇಡೀ ಪ್ರಕರಣ ಇದೆಯಲ್ಲ, ಇದು ಪೊಲೀಸರ ಕಾರ್ಯವೈಖರಿ ಬಗ್ಗೆನೆ ಇವ್ರನ್ನ ಪೊಲೀಸರು ಅಂತ ಯಾರು ನೇಮಕ ಮಾಡಿದ್ದು ಅಂತ ಅನ್ಸ್ಬಿಡ್ತಾ ಇದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಆರ್ಮ್ಸ್ ಸೆಕ್ಷನ್ ಅಡಿ ಹಾಕ್ತಾರೆ, ಎಲ್ಲಿ ಆ ಸೆಕ್ಷನ್ಗಳನ್ನು ಹಾಕಿ ಅರೆಸ್ಟ್ ತೋರಿಸ್ತಾರೆ, FIR ನ ತೋರಿಸ್ತಾರೆ. ಆಮೇಲೆ ಇಲ್ಲ ಇದು ಒರಿಜಿನಲ್ ಮಚ್ಚಲ್ವಂತೆ ಅಂತ ಏಕಾಏಕಿ ಬಿಟ್ಟು ಕಳಿಸ್ತಾರೆ. ಆ ಪ್ರೊಸೀಜರ್ ಅಲ್ಲೇ 108 ಲ್ಯಾಪ್ಸ್ ಆಗಿರೋದು ಕಾಣಿಸುತ್ತೆ. ಈಗ ಇದೊಂದು ಫೋಟೋ ಬೇರೆ ವೈರಲ್ ಆಗ್ತಾ ಇದೆ. ಇದರಲ್ಲಿ ಎರಡು ವ್ಯತ್ಯಾಸಗಳು ಬಹಳ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆಗೆ ನೀವು ನೋಡ್ತಾ ಇದ್ದೀರಾ ಆ ರಜತ್ ಹತ್ರ ಇರುವಂತಹ ಲಾಂಗಿನ ಕಲರ್ ಹೆಂಗಿದೆ ಅಂತ, ಕಂಪ್ಲೀಟ್ ಆಗಿ ರಸ್ಟೆಡ್ ಆಗಿದೆ ಅದು. ಬಟ್ ಈ ಕಡೆ ನೋಡಿದ್ರೆ ಶೈನಿಂಗ್ ಇನ್ನೂ ಕೂಡ ಅದರ ಒರಿಜಿನಲ್ ಫೈಬರ್ ಮಟೀರಿಯಲ್ ಹೆಂಗೆ ಕಾಣಿಸುತ್ತೋ ಹಂಗೆ ಕಾಣಿಸ್ತಾ ಇದೆ. ಸೊ ಸಾಕ್ಷಿ ನಾಶಕ್ಕೆ ಯತ್ನವನ್ನ ರಜತ್ ಮತ್ತು ವಿನಯ್ ಮಾಡಿದ್ರ ಈ ಪ್ರಕರಣದಲ್ಲಿ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ಅಸಲಿ ಲಾಂಗ್ ಕೊಡದೆ ಫೈಬರ್ ಲಾಂಗ್ ಅನ್ನ ಕೊಟ್ಟು ಪೊಲೀಸರಿಗೆ ವಂಚನೆ ಮಾಡಿರುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇವ್ರು ಚಳ್ಳೆ ಹಣ್ಣು ತಿನ್ಸಿದ್ರು ಅನ್ನೋದಕ್ಕೆ ತಿಂತಾರಲ್ಲ ಅವ್ರಿಗೇನಣ್ಣ, ವಿನಯ್ ಮತ್ತು ರಜತ್ ಮೇಲೆ ಸಾಕ್ಷ್ಯನಾಶದ ಕೇಸ್ ಹಾಕೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು, ಹೆಂಗೆ ಅಕ್ಯೂಸ್ಗಳು ಕೊಡೋ ಸ್ಟೇಟ್ಮೆಂಟು, ಅಕ್ಯೂಸ್ಗಳು ಕೊಟ್ಟಂತಹ ವೆಪನ್ ಅನ್ನು ನೋಡ್ಕೊಂಡು ಇವ್ರು ಡಿಸೈಡ್ ಮಾಡ್ತಾರೆ. ಯಾವ ಕೇಸ್ನೂ ನಾವು ಹಿಂಗೆಲ್ಲ ನೋಡಿಲ್ಲ. ಇದೇ ಕೇಸ್ನಲ್ಲಿ ಇಷ್ಟೊಂದು ಅಪಭ್ರಂಶಗಳಾಗ್ತಾ ಇರೋದನ್ನ ನೋಡ್ತಾ ಇರೋದು ನಾವು. ಫಸ್ಟ್ ಎಡವಟ್ ಮಾಡ್ಕೊಳ್ತಾರೆ ಸೆಕ್ಷನ್ ಹಾಕಬೇಕಾದ್ರೆ, ಅದಾದ ನಂತರ ಮಿಡ್ ನೈಟಲ್ಲಿ ರಿಲೀಸ್ ಮಾಡ್ತಾರೆ. ಈಗ ನೋಡಿದ್ರೆ ಸಾಕ್ಷಿನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚಳ್ಳೆ ಹಣ್ಣು ತಿನಿಸೋಷ್ಟು ದೊಡ್ಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಬ್ಬರಿಗೂ ಇದೆಯಾ ಕೇಳಿದ್ರೆ ಇಲ್ಲ. ಹಾಗಾದ್ರೆ ದಡ್ರಿ ಯಾರಿಲ್ಲಿ? ಹಾಗಾದ್ರೆ ಇಷ್ಟು ಬೇಸಿಕ್ ಥಿಂಗ್ಸ್ ಗೊತ್ತಾಗದೆ ಅಕ್ಯೂಸ್ಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ನಂಬಿಕೊಂಡು ಬಿಟ್ಟು ಕಳಿಸಿದ್ದಂತಹ ದಡ್ಡ ವ್ಯಕ್ತಿಗಳು ಯಾರು? ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಒಂದು ತನಿಖೆಯನ್ನ ಎಷ್ಟು ಅಧ್ವಾನವಾಗಿ ಮಾಡ್ಬೋದು ಅಷ್ಟು ಅಧ್ವಾನವಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಪ್ರಕರಣಕ್ಕಿಂತ ಕ್ಲಾಸಿಕ್ ಎಕ್ಸಾಂಪಲ್ ಬೇಕಾಗಿಲ್ಲ ಅನ್ಸುತ್ತೆ. ನಿಜ ಮಮತಾ, ಪೊಲೀಸರು ಈ ಪ್ರಕರಣವನ್ನ ಯಾಕೆ ಇಷ್ಟು ಮೈ ಮೇಲೆ ಎಳೆದುಕೊಂಡ್ರೋ ಅಥವಾ ತನಿಖೆಯ ದಿಕ್ಕನ್ನ ತಪ್ಪಿಸಿದ್ರೋ ನಿಜಕ್ಕೂ ಗೊತ್ತಾಗ್ತಿಲ್ಲ. ನಿನ್ನೆಯವರೆಗೂ ಕೂಡ ಪೊಲೀಸರು ಒಂದು ಕನ್ಫರ್ಮ್ ಆದಂತಹ ಮೈಂಡ್ನಲ್ಲಿದ್ರು, ಇವರು ತಪ್ಪು ಮಾಡಿದ್ದಾರೆ, ಬಹುತೇಕ ಅದು ಒರಿಜಿನಲ್ ಮಚ್ಚು, ಅದನ್ನು ಹಿಡಿದುಕೊಂಡು ರೀಲ್ಸ್ ಮಾಡಿದ್ದಾರೆ, ಹೀಗಾಗಿ ಆರ್ಮ್ಸ್ ಆಕ್ಟ್ ಹಾಕಿದ್ದೀವಿ, ಅವರು ಮಚ್ಚನ್ನು ಪ್ರೊಡ್ಯೂಸ್ ಮಾಡಿದಂತಹ ಬಳಿಕ ನಾವು ಕೋರ್ಟ್ಗೆ ನಾವು ಇವ್ರನ್ನ ಹಾಜರುಪಡಿಸ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳ್ತಿದ್ರು. ಆದರೆ ಏಕಾಏಕಿ ತಡರಾತ್ರಿ ಬಿಟ್ಟು ಕಳಿಸಿದ್ರು. ಬೆಳಗ್ಗೆಯಿಂದ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ಗೆ ಒತ್ತಾಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಇವರು ಪೊಲೀಸರಿಗೆ ಒಪ್ಪಿಸಿದಂತಹ ಆ ಒಂದು ಫೈಬರ್ ಲಾಂಗ್ ಏನಿದೆ ಅದನ್ನು ಪೊಲೀಸರು ತೋರಿಸಿದ್ರು. ಇದು ಬಹುತೇಕ ಫೈಬರ್ ಲಾಂಗು ಮತ್ತೆ ಅವರು ಬಳಸಿದಂತಹದ್ದು ಫೈಬರ್ ಲಾಂಗು, ಹೀಗಾಗಿ ಅವ್ರನ್ನ ಬಿಟ್ಟು ಕಳಿಸಿದೀವಿ, ಮತ್ತೆ ಇದು ಕಾನೂನು ತೊಡಕಾಗುತ್ತೆ, ಅದು ಒರಿಜಿನಲ್ ಲಾಂಗ್ ಅಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಪೊಲೀಸರು ಬಂದಿದ್ರು. ಆದರೆ ಆ ಲಾಂಗನ್ನ ಆ ರೀಲ್ಸ್ನಲ್ಲಿ ಇವರು ವಿಡಿಯೋ ಮಾಡಿದಂತಹ ಆ ಲಾಂಗಿಗೂ ಮತ್ತೆ ಇವರು ಪ್ರೊಡ್ಯೂಸ್ ಮಾಡಿದಂತಹ ಲಾಂಗಿಗೂ ವ್ಯತ್ಯಾಸವನ್ನ ನೋಡಿದಂತಹ ಸಂದರ್ಭದಲ್ಲಿ ಇಡಿಯಿಂದ ಮುಂಭಾಗದಲ್ಲಿ ಆ ಲಾಂಗ್ನ ವಿಡ್ತ್ ಏನಿದೆ ಅದು ಈ ಒಂದು ಫೈಬರ್ ಲಾಂಗ್ನಲ್ಲಿ ಕಡಿಮೆ ಇದೆ, ಮತ್ತೆ ಆ ಒರಿಜಿನಲ್ ಲಾಂಗ್ ಏನಿದೆ ಅದರಲ್ಲಿ ವಿಡ್ತ್ ಅಗಲ ಇದೆ, ಮತ್ತೆ ಇದರ ಆ ಲಾಂಗ್ನ ಲೆಂತ್ ಏನಿದೆ ಅದು ತುಂಬಾ ಉದ್ದ ಇದೆ, ಅದ್ರ ಜೊತೆಗೆ ಒರಿಜಿನಲ್ ಲಾಂಗ್ ಏನಿದೆ ಅದು ತುಕ್ಕು ಹಿಡಿದಂತಹ ರೀತಿಯಲ್ಲಿದೆ, ಮತ್ತೆ ಇವರು ಸರೆಂಡರ್ ಮಾಡಿದಂತಹ ಫೈಬರ್ ಲಾಂಗ್ ಇನ್ನೂ ಕೂಡ ಶೈನಿಂಗ್ ನಲ್ಲಿ ಹೊಳಿತಿದೆ. ಇದು ಪೊಲೀಸರ ಗಮನಕ್ಕೆ ಬರಲಿಲ್ವಾ? ಈ ಲಾಂಗಿಗೂ ಬಳಸಿದಂತಹ ಲಾಂಗಿಗೂ ಸ್ಪಷ್ಟವಾಗಿ ವ್ಯತ್ಯಾಸ ಗೊತ್ತಾಗ್ತಿದೆ, ಇವರು ನಮ್ಮನ್ನು ಯಾಮಾರಿಸ್ತಿದ್ದಾರೆ ಅಂತೇಳಿ ಪೊಲೀಸರು ಯಾಕೆ ಅನ್ಕೊಳ್ಳಿಲ್ಲ? ಬಹುತೇಕ ಯಾವುದೋ ಒತ್ತಡಕ್ಕೆ ಮಣಿದು ಈ ರೀತಿಯಾದಂತಹ ಪೊಲೀಸರು ನಿರ್ಧಾರವನ್ನು ಕೈಗೊಂಡಂತೆ ಕಾಣಿಸ್ತಿದೆ. ಯಾವಾಗ ಪಬ್ಲಿಕ್ ಟಿವಿ ಈ ಬಗ್ಗೆ ಬೆಳಗ್ಗೆಯಿಂದ ನಿರಂತರವಾಗಿ
ಪ್ರಸಾರವನ್ನ ಮಾಡ್ತು. ಇದ್ರ ಬಗ್ಗೆ ಇಲ್ಲ ಪೊಲೀಸರು ಈ ರೀತಿಯಾಗಿ ತಪ್ಪನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಇದೀಗ ಆ ಅಸಲಿ ಫೋಟೋಗಳನ್ನ ಮತ್ತೆ ಇವ್ರು ಹಾಕ್ತಂತಹ ಫೋಟೋದ ವ್ಯತ್ಯಾಸವನ್ನ ಪೊಲೀಸರಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಈಗ ಕೇಸನ್ನ ನಾವು ಹಾಕ್ತಿವಿ, ಅವ್ರ ಮೇಲೆ ಸಾಕ್ಷಿ ನಾಶದ ಕೇಸನ್ನ ಹಾಕ್ತಿವಿ, ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಒಂದು ನಿರ್ಧಾರಕ್ಕೆ ಪೊಲೀಸರು ಇದೀಗ ಬಂದಿದ್ದಾರೆ. ಮತ್ತೆ ಅವ್ರನ್ನ ವಿಚಾರಣೆಗೆ ಕರೆದು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಈಗ ಹೆಚ್ಚಾಗಿರೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ.